ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನಲ್ಗೆ ನಿಮಗೆ ಸ್ವಾಗತ. ಜನವರಿ 10ರ ಮಾರ್ಕೆಟ್ ಅಪ್ಡೇಟ್ನ ನೋಡೋದಾದ್ರೆ ಮಾರ್ಕೆಟ್ನಲ್ಲಿ ಇವತ್ತೊಂದು ಪಾಸಿಟಿವ್ ಕ್ಲೋಸಿಂಗ್ ನೋಡೋದಕ್ಕೆ ಸಿಕ್ತು. ನಿಫ್ಟಿ 21,618ರ ಲೆವೆಲಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. 74 ಪಾಯಿಂಟ್ಗಳ ಗೇನ್ ನಿಫ್ಟಿಯಲ್ಲಿ ನೋಡೋದಕ್ಕೆ ಸಿಕ್ತು. ಬೆಳಗಿನ ಸೆಷನಲ್ಲಿ ನಿಫ್ಟಿ 21,500 ಅರೌಂಡಲ್ಲಿ ಟ್ರೇಡ್ ಆಗ್ತಿತ್ತು. ಬಟ್ ಆ ಒಂದು ಲೆವೆಲ್ನಲ್ಲಿ ಸಪೋರ್ಟ್ ಅನ್ನು ತಗೊಂಡು ಮತ್ತೆ ಒಂದು ಬೌನ್ಸ್ ಬ್ಯಾಕ್ ನಿಫ್ಟಿಯಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಸೆನ್ಸೆಕ್ಸ್ ಕೂಡ 271 ಪಾಯಿಂಟ್ಗಳಷ್ಟು ಗೇನ್ ಆಗಿದ್ರೆ ಬ್ಯಾಂಕ್ ನಿಫ್ಟಿಯಲ್ಲಿ 118 ಪಾಯಿಂಟ್ಗಳ ಗೇನ್ ನೋಡೋದಕ್ಕೆ ಸಿಕ್ಕಿದೆ. ಹಾಗೆ ನಿಫ್ಟಿ ಟಾಪ್ ಗೇನರ್ಸ್ ಮತ್ತು ಲೂಸರ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ ಸಿಪ್ಲಾ ಇವತ್ತು ಟಾಪ್ ಗೇನರ್ ಆಗಿತ್ತು. 3% ಅಪ್ಸೈಡ್ನೊಂದಿಗೆ ಸಿಪ್ಲಾ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಅದಾನಿ ಎಂಟರ್ಪ್ರೈಸಸ್ನಲ್ಲಿ ಕೂಡ ಸ್ಟ್ರಾಂಗ್ ಮೊಮೆಂಟಮ್ ಕಂಟಿನ್ಯೂ ಆಗ್ತದೆ. 2.5%ಗೂ ಹೆಚ್ಚಿನ ಅಪ್ಸೈಡ್ ಅದಾನಿ ಎಂಟರ್ಪ್ರೈಸಸ್ನಲ್ಲಿ ನೋಡೋದಕ್ಕೆ ಸಿಕ್ತು. 3,000 ಲೆವೆಲ್ ಅನ್ನು ಕೂಡ ಅದಾನಿ ಎಂಟರ್ಪ್ರೈಸಸ್ ಕ್ರಾಸ್ ಮಾಡಿದೆ. ಅದಾನಿ ಪೋರ್ಟ್ಸ್ನಲ್ಲಿ ಕೂಡ ಒಂದು ಸ್ಟ್ರಾಂಗ್ ಮೊಮೆಂಟಮ್ ಕಂಟಿನ್ಯೂ ಆಗ್ತದೆ. ಇವತ್ತು ಕೂಡ ಅದಾನಿ ಪೋರ್ಟ್ಸ್ 1.5% ಜಂಪ್ ಆಗಿದೆ. ಹಾಗೆ GQG ಪಾರ್ಟ್ನರ್ಸ್ ಅದಾನಿ ಗ್ರೂಪ್ನ ಕಂಪನಿಗಳಲ್ಲಿ ಇನ್ನಷ್ಟು ಇನ್ವೆಸ್ಟ್ಮೆಂಟ್ನ ಪ್ಲಾನ್ ಅನ್ನು ಮಾಡ್ತಿದ್ದಾರೆ. ಅದು ಕೂಡ ಅದಾನಿ ಗ್ರೂಪ್ನ ಸ್ಟ್ರಾಂಗ್ ಮೊಮೆಂಟಮ್ಗೆ ರೀಸನ್ ಆಗಿದೆ. ಹಾಗೆ ರಿಲಯನ್ಸ್ ಕೂಡ ಇವತ್ತು 52 ವೀಕ್ ಹೈ ಅನ್ನು ಟಚ್ ಮಾಡಿದೆ. 2.5%ಗೂ ಹೆಚ್ಚಿನ ಅಪ್ಸೈಡ್ ರಿಲಯನ್ಸ್ನಲ್ಲಿ ನೋಡೋದಕ್ಕೆ ಸಿಕ್ತು. ಸೊ ಇದಕ್ಕೆ ರೀಸನ್ ಮುಖೇಶ್ ಅಂಬಾನಿ ಅವರು ತಮ್ಮ ಒಂದು ಗ್ರೀನ್ ಎನರ್ಜಿ ಗಿಗಾ ಕಾಂಪ್ಲೆಕ್ಸ್ ಗುಜರಾತ್ನಲ್ಲಿ ಏನು ರೆಡಿ ಆಗಿದೆ ಅದು 2024ರ ಸೆಕೆಂಡ್ ಹಾಫ್ನಲ್ಲಿ ಕಮಿಷನ್ ಆಗುತ್ತೆ ಅಂತ ಹೇಳಿದ್ದಾರೆ. ಸೊ 5,000 ಎಕರ್ಸ್ ಲ್ಯಾಂಡ್ನಲ್ಲಿ ಈ ಒಂದು ಗಿಗಾ ಕಾಂಪ್ಲೆಕ್ಸ್ ಕನ್ಸ್ಟ್ರಕ್ಷನ್ ಆಗಿದೆ. ಗ್ರೀನ್ ಎನರ್ಜಿಗೆ ಪುಷ್ ಅನ್ನು ಕೊಡೋದಕ್ಕೆ ರಿಲಯನ್ಸ್ ಈ ಒಂದು ಕಾಂಪ್ಲೆಕ್ಸ್ ಅನ್ನ ಕನ್ಸ್ಟ್ರಕ್ಟ್ ಮಾಡ್ತಿದ್ದಾರೆ. ಸೊ ಇದು ಹೆಚ್ಚಿನ ಒಂದು ಜಾಬ್ಸ್ ಅನ್ನ ಎನೇಬಲ್ ಮಾಡೋದು ಅಷ್ಟೇ ಅಲ್ಲದೆ ಗ್ರೀನ್ ಎನರ್ಜಿ ಪ್ರಾಡಕ್ಟ್ ಮತ್ತೆ ಮೆಟೀರಿಯಲ್ ಗಳ ಪ್ರೊಡಕ್ಷನ್ ಕೂಡ ಇನ್ಕ್ರೀಸ್ ಆಗುತ್ತೆ. ಸೊ ಗ್ರೀನ್ ಎನರ್ಜಿ ಫೋಕಸ್ ರಿಲಯನ್ಸ್ ನ ಕಡೆಯಿಂದ ಎಕ್ಸ್ಪ್ರೆಸ್ ಆಗಿರೋದ್ರಿಂದ ಸ್ಟಾಕ್ ಪ್ರೈಸ್ ನಲ್ಲಿ ಒಳ್ಳೆ ಒಂದು ಜಂಪ್ ನೋಡೋದಕ್ಕೆ ಸಿಕ್ಕಿದೆ. ಹಾಗೆ HCL ಟೆಕ್ ಕೂಡ 2.5% ಅಪ್ಸೈಡ್ ನೊಂದಿಗೆ ಇವತ್ತು ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಇದಕ್ಕೆ ರೀಸನ್ ಅವರ Q3 ರಿಸಲ್ಟ್ ಪ್ರಿಡಿಕ್ಷನ್ಸ್ ಆಗಿರುತ್ತೆ. HCL ಟೆಕ್ TCS ಮತ್ತೆ ಇನ್ಫೋಸಿಸ್ಗೆ ಕಂಪೇರ್ ಮಾಡಿದಾಗ ಒಳ್ಳೆ ಒಂದು ರೆವೆನ್ಯೂ ಗ್ರೋತ್ ಅನ್ನು ತೋರಿಸುವಂತ ಚಾನ್ಸಸ್ ಇದೆ. ಇಯರ್ ಆನ್ ಇಯರ್ HCL ಟೆಕ್ ನ ರೆವೆನ್ಯೂ 6-7% ಇನ್ಕ್ರೀಸ್ ಆಗುವಂತ ಚಾನ್ಸಸ್ ಇರುತ್ತೆ. ಅದೇ ಇನ್ಫೋಸಿಸ್ ನ ಕೇಸಲ್ಲಿ ನಾವು ಅಬ್ಸರ್ವ್ ಮಾಡಿದಾಗ ಇವರ ರೆವೆನ್ಯೂ ಇಯರ್ ಆನ್ ಇಯರ್ ಫ್ಲಾಟ್ ಆಗಿರುವಂತ ಚಾನ್ಸಸ್ ಇದೆ. ಕ್ವಾರ್ಟರ್ ಆನ್ ಕ್ವಾರ್ಟರ್ ರೆವೆನ್ಯೂ ಸ್ವಲ್ಪ ಫಾಲ್ ಆಗುವಂತ ಚಾನ್ಸಸ್ ಹೆಚ್ಚಾಗಿ ಕಾಣಿಸ್ತದೆ. ಇಯರ್ ಆನ್ ಇಯರ್ ಇನ್ಫೋಸಿಸ್ ನ ಪ್ರಾಫಿಟ್ 5% ಫಾಲ್ ಆಗುವಂತ ಚಾನ್ಸಸ್ ಇದೆ. ಕ್ವಾರ್ಟರ್ ಆನ್ ಕ್ವಾರ್ಟರ್ ಪ್ರಾಫಿಟ್ ಫ್ಲಾಟ್ ಆಗಿರುವಂತ ಚಾನ್ಸಸ್ ನಮಗೆ ನೋಡೋದಕ್ಕೆ ಸಿಗ್ತದೆ. ಸೊ ಈ ಒಂದು ರೀಸನ್ ಇಂದ ಇನ್ಫೋಸಿಸ್ ನಲ್ಲಿ ಕೂಡ ಕರೆಕ್ಷನ್ ನೋಡೋದಕ್ಕೆ ಸಿಕ್ತು. ಸೊ ಜನವರಿ 11 ಇನ್ಫೋಸಿಸ್ ಮತ್ತೆ TCS ಎರಡು ಕಂಪನಿಗಳ ರಿಸಲ್ಟ್ಸ್ ಬರುತ್ತೆ. ನೋಡ್ಬೇಕಾಗುತ್ತೆ ಯಾವ ರೀತಿಯ ರಿಸಲ್ಟ್ ಅನ್ನ ಇನ್ಫೋಸಿಸ್ ಡಿಕ್ಲೇರ್ ಮಾಡ್ತಾರೆ ಅಂತ. ಟಾಪ್ ಲೂಸರ್ಸ್ ಅನ್ನ ಅಬ್ಸರ್ವ್ ಮಾಡಿದಾಗ ONGC ಇವತ್ತು ಟಾಪ್ ಲೂಸರ್ ಆಗಿತ್ತು. 2% ನ ಕರೆಕ್ಷನ್ ONGC ಅಲ್ಲಿ ನೋಡೋದಕ್ಕೆ ಸಿಕ್ಕಿದೆ. Divi's Lab ಕೂಡ 2% ಫಾಲ್ ಆಗಿದೆ. NTPC BPCL ನಲ್ಲಿ ಕೂಡ 2% ನ ಕರೆಕ್ಷನ್ ನೋಡೋದಕ್ಕೆ ಸಿಕ್ತು. ಪವರ್ ಗ್ರಿಡ್ ಕೂಡ ಇವತ್ತು 1.5% ಕರೆಕ್ಟ್ ಆಗಿದೆ. ಸ್ಟಾಕ್ ಮಾರ್ಕೆಟ್ನ ಬಗ್ಗೆ ಇನ್ನೂ ಹೆಚ್ಚಿನ ಇನ್ಫಾರ್ಮೇಷನ್ ಬೇಕು ಅಂದರೆ ಸ್ಟಾಕ್ ಟ್ವಿಟ್ಸ್ ಪ್ಲಾಟ್ಫಾರ್ಮ್ ಅನ್ನು ನೀವು ಫಾಲೋ ಮಾಡಬಹುದಾಗುತ್ತೆ. ಇದೊಂದು ಸೋಷಿಯಲ್ ಪ್ಲಾಟ್ಫಾರ್ಮ್ ಆಗಿದ್ದು ಸ್ಟಾಕ್ಗಳ ಬಗ್ಗೆ ಬಹಳಷ್ಟು ಡಿಸ್ಕಷನ್ಸ್ ಈ ಒಂದು ಪ್ಲಾಟ್ಫಾರ್ಮ್ನಲ್ಲಿ ಆಗುತ್ತೆ. ಟ್ವಿಟರ್ನಲ್ಲಿ ಯಾವ ರೀತಿಯಲ್ಲಿ ಬಹಳಷ್ಟು ಟಾಪಿಕ್ಗಳ ಡಿಸ್ಕಷನ್ ಆಗುತ್ತೆ ಅದೇ ರೀತಿಯಲ್ಲಿ ಈ ಒಂದು ಪ್ಲಾಟ್ಫಾರ್ಮ್ನಲ್ಲಿ ಸ್ಟಾಕ್ ಮಾರ್ಕೆಟ್ನ ಬಗ್ಗೆ ಡಿಸ್ಕಷನ್ಸ್ ಆಗ್ತಿರುತ್ತೆ. ಅದು ಟೆಕ್ನಿಕಲ್ ಆಗಿರ್ಬೋದು, ಫಂಡಮೆಂಟಲ್ ಆಗಿರ್ಬೋದು, ಎಲ್ಲ ಇನ್ಫಾರ್ಮೇಷನ್ ಇಲ್ಲಿ ಅವೈಲೇಬಲ್ ಇರುತ್ತೆ. ಮೊದಲು ನೀವು ಈ ಒಂದು ಪ್ಲಾಟ್ಫಾರ್ಮ್ನಲ್ಲಿ ಸೈನ್ ಅಪ್ ಆಗಬೇಕಾಗುತ್ತೆ. ನೀವು ನಿಮ್ಮ ಇಮೇಲ್ ಅಡ್ರೆಸ್ ಅನ್ನು ಬಳಸ್ಕೊಂಡು ಅಥವಾ ಡೈರೆಕ್ಟ್ ಆಗಿ ಗೂಗಲ್ ಸೈನ್ ಅಪ್ ಅನ್ನ ಮಾಡಿಕೊಂಡು ಈ ಒಂದು ಪ್ಲಾಟ್ಫಾರ್ಮ್ ಅನ್ನ ಬಳಸ್ಕೋಬಹುದಾಗುತ್ತೆ. ಹಾಗೆ ಇಲ್ಲಿ ಅರ್ನಿಂಗ್ ಕ್ಯಾಲೆಂಡರ್ ಕೂಡ ನಿಮಗೆ ಅವೈಲೇಬಲ್ ಇದೆ. ಯಾವೆಲ್ಲ ಕಂಪನಿಗಳು ತಮ್ಮ ರಿಸಲ್ಟ್ಸ್ ಅನ್ನ ಡಿಕ್ಲೇರ್ ಮಾಡ್ತಿದ್ದಾರೆ ಅದರ ಇನ್ಫಾರ್ಮೇಷನ್ ಅನ್ನು ಕೂಡ ನೀವು ಪಡ್ಕೋಬಹುದು. ಸೊ ಜನವರಿ 11ಕ್ಕೆ ಬಹಳಷ್ಟು ಕಂಪನಿಗಳ ರಿಸಲ್ಟ್ಸ್ ಬರ್ತಿದೆ. ಸೊ ಜನವರಿ 11ರ ಈ ಒಂದು ಟೈಲ್ ನ ಮೇಲೆ ನೀವು ಕ್ಲಿಕ್ ಮಾಡಿದಾಗ ಯಾವೆಲ್ಲ ಕಂಪನೀಸ್ ರಿಸಲ್ಟ್ಸ್ ಅನ್ನ ಡಿಕ್ಲೇರ್ ಮಾಡ್ತಾರೆ ಅದರ ಇನ್ಫಾರ್ಮೇಷನ್ ನಿಮಗೆ ಸಿಗುತ್ತೆ. ಹಾಗೆ ಪರ್ಟಿಕ್ಯುಲರ್ ಕಂಪನಿಯ ಬಗ್ಗೆ ಡೀಟೇಲ್ಸ್ ಬೇಕು ಅಂದ್ರೆ ಆ ಒಂದು ಪರ್ಟಿಕ್ಯುಲರ್ ಕಂಪನಿಯ ಮೇಲೆ ನೀವು ಕ್ಲಿಕ್ ಮಾಡಬಹುದು ಅಥವಾ ಸರ್ಚ್ ನ ಮೂಲಕ ಸರ್ಚ್ ಕೂಡ ಮಾಡಬಹುದಾಗುತ್ತೆ. ಹಾಗೆ ಇಲ್ಲಿ ನಿಮಗೆ ಕಂಪನಿಯ ಕಂಪ್ಲೀಟ್ ಡೀಟೇಲ್ಸ್ ಅವೈಲೇಬಲ್ ಇರುತ್ತೆ. ನ್ಯೂಸ್ ಆಗಿರ್ಬೋದು, ಸೆಂಟಿಮೆಂಟ್, ಫಂಡಮೆಂಟಲ್ಸ್ ಎಲ್ಲ ಸಿಗುತ್ತೆ. ಈ ಕೇಸ್ನಲ್ಲಿ ಇನ್ಫೋಸಿಸ್ ಈಗ ಬಿಯರಿಶ್ ಆಗಿ ಟ್ರೇಡ್ ಆಗ್ತಿದೆ ಅನ್ನುವಂಥ ಸೆಂಟಿಮೆಂಟ್ ನೋಡೋದಕ್ಕೆ ಸಿಗ್ತದೆ. ಹಾಗೆ ನ್ಯೂಸ್ ಸೆಕ್ಷನ್ಗೆ ಹೋದಾಗ ಕಂಪನಿಯ ಕಂಪ್ಲೀಟ್ ನ್ಯೂಸ್ ಅನ್ನು ಕೂಡ ನೀವು ಇಲ್ಲಿ ಓದಬಹುದಾಗುತ್ತೆ. ಹಾಗೆ ಫಂಡಮೆಂಟಲ್ಸ್ ಸೆಕ್ಷನ್ಗೆ ಹೋದಾಗ ಕಂಪನಿಯ ಬೀಟಾ ವ್ಯಾಲ್ಯೂ ಏನು, PE ರೇಷಿಯೋ ಏನು, ಅರ್ನಿಂಗ್ ಪರ್ ಶೇರ್ ಎಷ್ಟಿದೆ ಅದರ ಬಗ್ಗೆ ಕೂಡ ನಿಮಗೆ ಇನ್ಫಾರ್ಮೇಷನ್ ಸಿಗುತ್ತೆ. ಹಾಗೆ ಫೀಡ್ಗೆ ನೀವು ಹೋದಾಗ ಇಲ್ಲಿ ನೀವು ಸ್ಟಾಕ್ ಡಿಸ್ಕಷನ್ ನ ಬಗ್ಗೆ ಇನ್ಫಾರ್ಮೇಷನ್ ಅನ್ನ ಪಡ್ಕೋಬಹುದಾಗುತ್ತೆ. ಸೊ ಟ್ವಿಟರ್ ನಲ್ಲಿ ಹ್ಯಾಶ್ ಟ್ಯಾಗ್ ಅನ್ನ ಬಳಸಿಕೊಂಡು ಒಂದು ಪರ್ಟಿಕ್ಯುಲರ್ ಟಾಪಿಕ್ ನ ಬಗ್ಗೆ ಡಿಸ್ಕಷನ್ ಆಗುತ್ತೆ. ಇಲ್ಲಿ ಅದೇ ರೀತಿಯಲ್ಲಿ ಡಾಲರ್ ಸೈನ್ ಅನ್ನ ಬಳಸಿಕೊಂಡು ಕಂಪನಿಯ ಡಿಸ್ಕಷನ್ ಆಗ್ತಾ ಇರುತ್ತೆ. ಸೊ ಇನ್ಫೋಸಿಸ್ ನ ಕೇಸ್ಗೆ ಬಂದಾಗ ಇನ್ಫೋಸಿಸ್ ನ ಸಪೋರ್ಟ್ ಲೆವೆಲ್ ಏನು, ನೆಕ್ಸ್ಟ್ ಟಾರ್ಗೆಟ್ ಏನಿರುತ್ತೆ, ಸೊ ಆ ರೀತಿಯ ಡಿಸ್ಕಷನ್ಸ್ ಗಳು ಆಗ್ತಿರುತ್ತೆ. ನೀವು ಒಂದು ಪರ್ಟಿಕ್ಯುಲರ್ ಸ್ಟಾಕ್ ನಲ್ಲಿ ಪೊಸಿಷನ್ ಅನ್ನ ತಗೊಂಡಾಗ ಈ ಇನ್ಫಾರ್ಮೇಷನ್ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ. ಹಾಗೆ ಸೆಬಿ ರಿಜಿಸ್ಟರ್ಡ್ ಅನಲಿಸ್ಟ್ ಗಳನ್ನ ಕೂಡ ಈ ಒಂದು ಪ್ಲಾಟ್ಫಾರ್ಮ್ ನಲ್ಲಿ ನೀವು ಫಾಲೋ ಮಾಡಿ ಅವರ ಒಂದು ಇನ್ಸ್ಟ್ರಕ್ಷನ್ಸ್ ಗಳನ್ನ ಕೂಡ ಪಡ್ಕೋಬಹುದಾಗುತ್ತೆ.
ಹಾಗೆ ನೀವು ಈ ಒಂದು ಪ್ಲಾಟ್ಫಾರ್ಮ್ಗೆ ಸೈನ್ ಅಪ್ ಮಾಡ್ಕೊಂಡ್ಮೇಲೆ ಪ್ರತಿದಿನ ಮಾರ್ಕೆಟ್ ನ್ಯೂಸ್ ಕೂಡ ನಿಮಗೆ ಇಮೇಲ್ನ ಮೂಲಕ ಸಿಗ್ತಿರುತ್ತೆ. ಸೊ ಆ ಒಂದು ಇನ್ಫಾರ್ಮೇಶನ್ ಕೂಡ ನೀವು ಸ್ಟಡಿ ಮಾಡ್ಕೋಬಹುದು. ಸೊ ಈ ಒಂದು ಪ್ಲಾಟ್ಫಾರ್ಮ್ ನಿಮ್ಮ ಇನ್ವೆಸ್ಟ್ಮೆಂಟ್ ಅಥವಾ ಟ್ರೇಡಿಂಗ್ ಜರ್ನಿಯಲ್ಲಿ ತುಂಬಾನೇ ಯೂಸ್ಫುಲ್ ಆಗಿರುತ್ತೆ. ಸೊ ನೀವು ಈ ಒಂದು ಪ್ಲಾಟ್ಫಾರ್ಮ್ಗೆ ಸೈನ್ ಅಪ್ ಮಾಡಬಹುದಾಗುತ್ತೆ. ಸೊ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಆಗಿ ಕಮೆಂಟ್ ಸೆಕ್ಷನ್ ಅಲ್ಲಿ ಅವೈಲೇಬಲ್ ಇದೆ. ಭಾರತಿ ಏರ್ಟೆಲ್ 52 ವೀಕ್ ಹೈ ಹತ್ರ ಟ್ರೇಡ್ ಆಗ್ತಿದೆ. ಆಲ್ ಟೈಮ್ ಹೈ ಅನ್ನು ಕೂಡ ಭಾರತಿ ಏರ್ಟೆಲ್ ಟಚ್ ಮಾಡಿತ್ತು. ಹಾಗೇನೆ ಭಾರತಿ ಏರ್ಟೆಲ್ ಮುಂದಿನ ದಿನಗಳಲ್ಲಿ ತಮ್ಮ ಟಾರಿಫ್ ಪ್ಲಾನ್ಸ್ ಅನ್ನ ಹೈಕ್ ಮಾಡುವಂತ ಚಾನ್ಸಸ್ ಇದೆ. ಅಂದ್ರೆ ನಾವೇನು ರೀಚಾರ್ಜ್ ಮಾಡಿಸ್ತೀವಿ ಅದರ ಒಂದು ಪ್ರೈಸ್ ಇನ್ಕ್ರೀಸ್ ಆಗುವಂತ ಚಾನ್ಸಸ್ ಇರುತ್ತೆ. ಸೊ ಇದರಿಂದ ಅವರ ಆವರೇಜ್ ರೆವೆನ್ಯೂ ಪರ್ ಯೂಸರ್ ಕೂಡ ಇನ್ಕ್ರೀಸ್ ಆಗುತ್ತೆ. ಹೆಚ್ಚಿನ ಒಂದು ಪ್ರಾಫಿಟ್ ನ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ ಅಂತ ಬೋಫಾ ಸೆಕ್ಯೂರಿಟೀಸ್ ಭಾರತಿ ಏರ್ಟೆಲ್ ನ ಟಾರ್ಗೆಟ್ ಪ್ರೈಸ್ ಅನ್ನ ಇನ್ಕ್ರೀಸ್ ಮಾಡಿದರೆ. ನ್ಯೂಟ್ರಲ್ ರೇಟಿಂಗ್ ನೋಡೋದಕ್ಕೆ ಸಿಗ್ತದೆ, ಬಟ್ ಟಾರ್ಗೆಟ್ ಪ್ರೈಸ್ ಇನ್ಕ್ರೀಸ್ ಆಗಿದೆ. 1145 ಟಾರ್ಗೆಟ್ ಪ್ರೈಸ್ ಅನ್ನ ಬೋಫಾ ಸೆಕ್ಯೂರಿಟೀಸ್ ಭಾರತಿ ಏರ್ಟೆಲ್ಗೆ ಕೊಡ್ತಾ ಇದ್ದಾರೆ. ಬಟ್ ಅವರು ಇನ್ನೊಂದು ವಿಷಯವನ್ನು ಕೂಡ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ವ್ಯಾಲ್ಯೂಯೇಷನ್ ಈಗ ಎಕ್ಸ್ಪೆನ್ಸಿವ್ ಆಗಿದೆ. ಟಾರಿಫ್ ಹೈಕ್ ಆಗಲಿಲ್ಲ ಅಂದ್ರೆ ವ್ಯಾಲ್ಯೂಯೇಷನ್ ಇನ್ನಷ್ಟು ಎಕ್ಸ್ಪೆನ್ಸಿವ್ ಆಗುತ್ತೆ ಅಂತ ಅವರು ಹೇಳಿದ್ದಾರೆ. ಹಾಗೆ ವೊಡಾಫೋನ್ ನೆಟ್ವರ್ಕ್ ನಿಂದ ಬಹಳಷ್ಟು ಜನ ಏರ್ಟೆಲ್ ಮತ್ತೆ ಜಿಯೋಗೆ ಪೋರ್ಟ್ ಆಗೋದು ಏರ್ಟೆಲ್ಗೂ ಕೂಡ ಪಾಸಿಟಿವ್ ಆಗುತ್ತೆ ಅನ್ನೋದು ಬೋಫಾದ ಒಂದು ವ್ಯೂ ಆಗಿದೆ. IGL ನಲ್ಲಿ ಇವತ್ತು 2.5% ಕರೆಕ್ಷನ್ ನೋಡೋದಕ್ಕೆ ಸಿಕ್ತು. ಇದಕ್ಕೆ ರೀಸನ್ ಟಾರ್ಗೆಟ್ ಡೌನ್ ಗ್ರೇಡ್ ಆಗಿರುತ್ತೆ. UBS ಇಂದ್ರಪ್ರಸ್ಥ ಗ್ಯಾಸ್ ನ ಟಾರ್ಗೆಟ್ ಪ್ರೈಸ್ ಅನ್ನ ಡೌನ್ ಗ್ರೇಡ್ ಮಾಡಿದ್ದಾರೆ. ಸೊ 400 ಟಾರ್ಗೆಟ್ ಪ್ರೈಸ್ ಅನ್ನ IGL ಗೆ UBS ಕೊಡ್ತಿದ್ದಾರೆ. ಸೊ ಇದಕ್ಕೆ ಮೇಜರ್ ರೀಸನ್ ವಾಲ್ಯೂಮ್ ಗ್ರೋತ್ ಆಗಿರುತ್ತೆ. ಸೊ ರೀಸೆಂಟ್ ಟೈಮ್ ನಲ್ಲಿ ಬಹಳಷ್ಟು ಪೆಟ್ರೋಲ್ ಪಂಪ್ ಗಳನ್ನ IGL ಸ್ಟಾರ್ಟ್ ಮಾಡಿದ್ದಾರೆ, ಬಟ್ ಅವರ ವಾಲ್ಯೂಮ್ಸ್ ನಲ್ಲಿ ಯಾವುದೇ ರೀತಿಯ ಗ್ರೋತ್ ನೋಡೋದಕ್ಕೆ ಸಿಗ್ತಿಲ್ಲ. ಸೊ ಡೆಲ್ಲಿ ನೋಯ್ಡಾ ರೀಜನ್ ನಲ್ಲಿ ಇವರು ಆಪರೇಷನ್ ಅನ್ನ ಮಾಡ್ತಾರೆ. ಸೊ ಅಕ್ಕಪಕ್ಕದ ಸಿಟಿಗಳಲ್ಲಿ ಕೂಡ ಹೆಚ್ಚಿನ ಒಂದು ಪೆಟ್ರೋಲ್ ಪಂಪ್ಸ್ ಅನ್ನ ಓಪನ್ ಮಾಡ್ತಿದ್ರು ಕೂಡ CNG ಡಿಮ್ಯಾಂಡ್ ಕಡಿಮೆ ಆಗ್ತಿದೆ. ಸೊ ಡೆಲ್ಲಿನಲ್ಲಿ ಎಲೆಕ್ಟ್ರಿಕ್ ವೆಹಿಕಲ್ ಗಳ ಪುಷ್ ಜಾಸ್ತಿ ಕಾಣಿಸುತ್ತೆ. ಆದ್ರಿಂದ ಇಂದ್ರಪ್ರಸ್ಥನ ವಾಲ್ಯೂಮ್ ನ ಮೇಲೆ ಸ್ವಲ್ಪ ಇಂಪ್ಯಾಕ್ಟ್ ಬರ್ತಿದೆ. ಬಟ್ ಲಾಂಗ್ ಟರ್ಮ್ ನಲ್ಲಿ ವಾಲ್ಯೂಮ್ಸ್ ರಿಕವರ್ ಆಗ್ಬೋದು, ಬಟ್ ಶಾರ್ಟ್ ಟರ್ಮ್ ನಲ್ಲಿ ಸ್ವಲ್ಪ ಪ್ಯಾನಿಕ್ ಇರುತ್ತೆ ಅಂತ UBS ಟಾರ್ಗೆಟ್ ಅನ್ನು ಡೌನ್ ಗ್ರೇಡ್ ಮಾಡಿದ್ದಾರೆ. ಈ ಒಂದು ರೀಸನ್ ಇಂದ ಸ್ವಲ್ಪ ಪ್ಯಾನಿಕ್ IGL ನಲ್ಲಿ ಬೆಳಗಿನ ಸೆಷನ್ ಅಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಮನಪ್ಪುರಂ ಫಿನಾನ್ಸ್ ಕೂಡ ಇವತ್ತು 5% ಕರೆಕ್ಟ್ ಆಯಿತು. ಇದಕ್ಕೆ ರೀಸನ್ ಮನಪ್ಪುರಂ ಫಿನಾನ್ಸ್ ನ ಸಬ್ಸಿಡರಿ ಕಂಪನಿ ಆಗಿರುವಂತಹ ಆಶೀರ್ವಾದ್ ಮೈಕ್ರೋ ಫಿನಾನ್ಸ್ ಸೆಬಿಗೆ ಡ್ರಾಫ್ಟ್ ಪೇಪರ್ಸ್ ಅನ್ನ ಸಬ್ಮಿಟ್ ಮಾಡಿದ್ರು. ಇವರು 1500 ಕೋಟಿಯ IPO ತರುವಂತ ಪ್ಲಾನ್ಸ್ ಅನ್ನ ಮಾಡಿದ್ರು. ಬಟ್ ಸದ್ಯಕ್ಕೆ ಸೆಬಿ ಈ ಒಂದು ಡ್ರಾಫ್ಟ್ ಪೇಪರ್ಸ್ ಅನ್ನ ರಿವ್ಯೂ ಮಾಡಿ IPO ನ ಹೋಲ್ಡ್ ಅಲ್ಲಿ ಇಟ್ಟಿದ್ದಾರೆ. ಆದ್ರಿಂದ ಮನಪ್ಪುರಂ ಫಿನಾನ್ಸ್ ನಲ್ಲಿ ಸ್ವಲ್ಪ ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿದೆ. ಸೊ ಸಬ್ಸಿಡರಿ ಕಂಪನಿಯ IPO ಲಾಂಚ್ ಆಗಿ ಅದರಿಂದ ಸ್ವಲ್ಪ ಫಂಡ್ಸ್ ರೈಸ್ ಆಗಿದ್ದರೆ ಅದು ಮನಪ್ಪುರಂ ಫಿನಾನ್ಸ್ಗೆ ಪಾಸಿಟಿವ್ ಆಗ್ತಿತ್ತು. ಬಟ್ ಈಗ IPO ಹೋಲ್ಡ್ ನಲ್ಲಿ ಇರೋದ್ರಿಂದ ಸ್ವಲ್ಪ ಪ್ಯಾನಿಕ್ ನೋಡೋದಕ್ಕೆ ಸಿಕ್ಕಿದೆ. ಬಟ್ ಸೆಬಿ IPO ಪೇಪರ್ಸ್ ಅನ್ನ ರಿಜೆಕ್ಟ್ ಮಾಡಿಲ್ಲ, ಜಸ್ಟ್ ಹೋಲ್ಡ್ ನಲ್ಲಿ ಇಟ್ಟಿದ್ದಾರೆ. ಮೇ ಬಿ ಸ್ವಲ್ಪ ಇಶ್ಯೂಸ್ ಇರಬಹುದು, ಅದನ್ನ ಆಶೀರ್ವಾದ್ ಕರೆಕ್ಟ್ ಮಾಡಿ ಮತ್ತೆ ಡ್ರಾಫ್ಟ್ ಪೇಪರ್ಸ್ ಅನ್ನ ಸಬ್ಮಿಟ್ ಮಾಡಬಹುದಾಗುತ್ತೆ. ಹಾಗೆ ಜ್ಯೋತಿ CNC IPO 2ನೇ ದಿನದ ಸಬ್ಸ್ಕ್ರಿಪ್ಷನ್ ಎಂಡ್ ಆಗಿದೆ. ಟೋಟಲ್ ಆಗಿ ಇಶ್ಯೂ 4 ಟೈಮ್ ಮಾತ್ರ ಸಬ್ಸ್ಕ್ರೈಬ್ ಆಗ್ತಿರೋದು ಕಾಣಿಸ್ತದೆ. ರಿಟೇಲ್ ಕ್ಯಾಟಗರಿ 12 ಟೈಮ್ನಷ್ಟು ಸಬ್ಸ್ಕ್ರೈಬ್ ಆಗಿದ್ರೆ NII ಕ್ಯಾಟಗರಿಯಲ್ಲಿ 7 ಟೈಮ್ನ ಸಬ್ಸ್ಕ್ರಿಪ್ಷನ್ ನೋಡೋದಕ್ಕೆ ಸಿಕ್ಕಿದೆ. ಎಂಪ್ಲಾಯ್ ಕ್ಯಾಟಗರಿ ಕೂಡ 5 ಟೈಮ್ನಷ್ಟು ಸಬ್ಸ್ಕ್ರೈಬ್ ಆಗಿದೆ. QIB ಕ್ಯಾಟಗರಿಯಲ್ಲಿ ಹೆಚ್ಚಿನ ಅಪ್ಲಿಕೇಶನ್ಸ್ ಬರಲಿಲ್ಲ. ಗ್ರೇ ಮಾರ್ಕೆಟ್ ಪ್ರೀಮಿಯಂ ಅರ್ಧದಷ್ಟು ಫಾಲ್ ಆಗಿದೆ. 43ರ ಪ್ರೀಮಿಯಂ ಇವತ್ತು ನೋಡೋದಕ್ಕೆ ಸಿಗ್ತದೆ. ಆದ್ರಿಂದ ಈ ಒಂದು IPO ನ ನೀವು ಅವಾಯ್ಡ್ ಮಾಡಬಹುದಾಗುತ್ತೆ. ಸೊ ನಾನು ಜಸ್ಟ್ ಒಂದು ಅಕೌಂಟ್ನಿಂದ ಒಂದು ಲಾಟ್ಗೆ ಅಪ್ಲಿಕೇಶನ್ ಅನ್ನು ಹಾಕ್ತಾ ಇದ್ದೀನಿ. ನೀವು ರಿಸ್ಕ್ ಟೇಕಿಂಗ್ ಇನ್ವೆಸ್ಟರ್ ಆಗಿದ್ರೆ ಮಾತ್ರ ಈ ಒಂದು IPO ನಲ್ಲಿ ಅಪ್ಲಿಕೇಶನ್ ಅನ್ನು ಹಾಕಬೇಕಾಗುತ್ತೆ. ಯಾಕೆಂದ್ರೆ ಪ್ರೀಮಿಯಂ ನಲ್ಲಿ ತುಂಬಾನೇ ಫ್ಲಕ್ಚುಯೇಷನ್ಸ್ ಕಾಣಿಸ್ತದೆ. ಮೇ ಬಿ ಲಿಸ್ಟಿಂಗ್ ದಿನದಿಂದೊಂದು ಪ್ರೀಮಿಯಂ ತುಂಬಾನೇ ಕಡಿಮೆ ಆದ್ರೆ ಒಂದು ಫ್ಲಾಟ್ ಲಿಸ್ಟಿಂಗ್ ನ ಎಕ್ಸ್ಪೆಕ್ಟೇಷನ್ಸ್ ಕೂಡ ಇರುತ್ತೆ. ಬಟ್ ಇವತ್ತಿನ ದಿನ 2000 ರೂಪಾಯಿಷ್ಟು ಲಿಸ್ಟಿಂಗ್ ನ ಎಕ್ಸ್ಪೆಕ್ಟೇಷನ್ಸ್ ಇದೆ. ನಿಮ್ಮ ರಿಸ್ಕ್ ಪ್ರೊಫೈಲ್ ನ ಬೇಸಿಸ್ ಮೇಲೆ ನೀವು ಅಪ್ಲಿಕೇಶನ್ ಅನ್ನು ಹಾಕಬಹುದಾಗುತ್ತೆ. ಹಾಗೆ ಅರಬಿಂದೋ ಫಾರ್ಮಾ ಕೂಡ ತಮ್ಮ ಸಬ್ಸಿಡರಿ ಕಂಪನಿಯ IPO ತರುವಂತ ಪ್ಲಾನ್ಸ್ ಅನ್ನ ಮಾಡ್ತಿದ್ರೆ. 4500 ಕೋಟಿ ಇಶ್ಯೂ ಸೈಜ್ ನ IPO ತರುವಂತ ಪ್ಲಾನ್ಸ್ ಇದೆ. ಇದಕ್ಕೆ ಇನ್ನೂ ಅವರು ಡ್ರಾಫ್ಟ್ ಪೇಪರ್ಸ್ ಅನ್ನ ಸೆಬಿಗೆ ಸಬ್ಮಿಟ್ ಮಾಡಬೇಕಾಗಿದೆ. ಮೇ ಬಿ 2024ರ ಕೊನೆಯಲ್ಲಿ ಈ ಒಂದು IPO ಬರುವಂತ ಚಾನ್ಸಸ್ ಇರುತ್ತೆ. ಇವತ್ತಿನ FII DII ಆಕ್ಟಿವಿಟಿಯನ್ನು ಅಬ್ಸರ್ವ್ ಮಾಡಿದಾಗ DIIs ಕಡೆಯಿಂದ ಒಳ್ಳೆ ಒಂದು ನೆಟ್ ಬೈಯಿಂಗ್ ಕಂಟಿನ್ಯೂ ಆಗ್ತದೆ. 2000 ಕೋಟಿ ಅಮೌಂಟ್ನ ಬೈಯಿಂಗ್ DIIs ಕಡೆಯಿಂದ ಬಂದಿದೆ. ಬಟ್ FIIs ಸ್ಲೋ ಆಗಿ ನೆಟ್ ಸೆಲ್ಲರ್ಸ್ ಆಗ್ತಿದ್ದಾರೆ. 1721 ಕೋಟಿ ಅಮೌಂಟ್ನ ನೆಟ್ ಸೆಲ್ಲಿಂಗ್ FIIs ಕಡೆಯಿಂದ ನೋಡೋದಕ್ಕೆ ಸಿಕ್ಕಿದೆ. ಟಾಟಾ ಪವರ್ ಸ್ಟಾಕ್ ಪ್ರೈಸ್ನಲ್ಲಿ ಇವತ್ತು 2% ಜಂಪ್ ನೋಡೋದಕ್ಕೆ ಸಿಕ್ತು. ರೀಸೆಂಟ್ ಟೈಮ್ನಲ್ಲಿ ಟಾಟಾ ಪವರ್ ಒಳ್ಳೆ ಒಂದು ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ. ಹಾಗೆಯೇ ಈ ಒಂದು ಕಂಪನಿಯಲ್ಲಿ ಆಂಟಿಕ್ ಬ್ರೋಕರೇಜ್ ತಮ್ಮ ಟಾರ್ಗೆಟ್ ಅನ್ನು ಇನ್ನಷ್ಟು ಇನ್ಕ್ರೀಸ್ ಮಾಡಿದ್ದಾರೆ. ಈ ಮುಂಚೆ ಆಂಟಿಕ್ ಬ್ರೋಕರೇಜ್ ಟಾಟಾ ಪವರ್ನಲ್ಲಿ 422ರ ಟಾರ್ಗೆಟ್ ಪ್ರೈಸ್ ಅನ್ನು ಕೊಟ್ಟಿದ್ರು. ಅದನ್ನು ಈಗ ಇನ್ಕ್ರೀಸ್ ಮಾಡಿ 450ರ ಟಾರ್ಗೆಟ್ ಪ್ರೈಸ್ ಅನ್ನು ಕೊಟ್ಟಿದ್ದಾರೆ. ಇದಕ್ಕೆ ರೀಸನ್ ಟಾಟಾ ಪವರ್ನ ಒಂದು ಸ್ಟ್ರಾಂಗ್ ಪರ್ಫಾರ್ಮೆನ್ಸ್ ಆಗಿರುತ್ತೆ. ಪವರ್ ಸೆಕ್ಟರ್ನಲ್ಲಿ ಡಿಮ್ಯಾಂಡ್ ಇನ್ಕ್ರೀಸ್ ಆಗ್ತಿರೋದು ಟಾಟಾ ಪವರ್ಗೆ ಪಾಸಿಟಿವ್ ಆಗುತ್ತೆ. ಹಾಗೆ ತಮಿಳುನಾಡು ಗೌರ್ಮೆಂಟ್ನ ಕಡೆಯಿಂದ ಕೂಡ ಬಹಳಷ್ಟು ಪ್ರಾಜೆಕ್ಟ್ಸ್ಗಳು ಟಾಟಾ ಪವರ್ಗೆ ಸಿಗ್ತದೆ. ಹಾಗೆ ಸೋಲಾರ್ ಪ್ರಾಜೆಕ್ಟ್ಸ್ಗಳು ಕೂಡ ಹೆಚ್ಚಾಗಿ ಟಾಟಾ ಪವರ್ಗೆ ಸಿಗ್ತದೆ. ಹೆಚ್ಚಿನ ಒಂದು ಎಲೆಕ್ಟ್ರಿಕ್ ವೆಹಿಕಲ್ ಚಾರ್ಜಿಂಗ್ ಸ್ಟೇಷನ್ಸ್ಗಳನ್ನು ಕೂಡ ಬಿಲ್ಡ್ ಮಾಡ್ತಿದ್ದಾರೆ. 60,000 ಕೋಟಿಯ ಕೆಪೆಕ್ಸ್ ಪ್ಲಾನ್ ಅನ್ನು ಕೂಡ ಕಂಪನಿ ಹೊಂದಿರೋದ್ರಿಂದ ಮುಂದಿನ ದಿನಗಳಲ್ಲಿ ಒಂದು ಸ್ಟ್ರಾಂಗ್ ಪರ್ಫಾರ್ಮೆನ್ಸ್ ಟಾಟಾ ಪವರ್ನ ಕಡೆಯಿಂದ ಬರ್ಬೋದು ಅಂತ
ಆಂಟಿಕ್ ಬ್ರೋಕರೇಜ್ ಟಾರ್ಗೆಟ್ ಅನ್ನು ರೈಸ್ ಮಾಡಿದ್ದಾರೆ. ಅದೇ ಒಂದು ನ್ಯೂಸ್ನಿಂದ ಸ್ಟಾಕ್ ಪ್ರೈಸ್ ನಲ್ಲಿ ಜಂಪ್ ನೋಡೋದಕ್ಕೆ ಸಿಕ್ಕಿದೆ. ನೆಟ್ವರ್ಕ್ 18 ಮೀಡಿಯಾ ಅಂಡ್ ಇನ್ವೆಸ್ಟ್ಮೆಂಟ್ ನಲ್ಲಿ ಇವತ್ತು 20% ಅಪ್ಸೈಡ್ ನೋಡೋದಕ್ಕೆ ಸಿಕ್ತು. ಇದಕ್ಕೆ ರೀಸನ್ ಒಂದು ದೊಡ್ಡ ಬ್ಲಾಕ್ ಡೀಲ್ ಆಗಿರುತ್ತೆ. ಸೊ ರೀಸೆಂಟ್ ಆಗಿ ಜಿ ಮೀಡಿಯಾ ಕಾರ್ಪೊರೇಷನ್ ನ ಶ್ರೀಧರ್ ಮಿಶ್ರಾ ಅವರು ನೆಟ್ವರ್ಕ್ 18ಗೆ ಜಾಯಿನ್ ಆಗಿದ್ರು. ಅವರು ಕಂಪನಿಯ CRO ಆಗಿದ್ದಾರೆ. ಹಾಗೆ ನೆಟ್ವರ್ಕ್ 18 ನ ಡಿಜಿಟಲ್ ಬಿಸ್ನೆಸ್ ಅನ್ನ ಇವರೇ ಹೆಡ್ ಮಾಡ್ತಾರೆ. ಸೊ ಆ ಒಂದು ರೀಸನ್ ನಿಂದ ಸ್ಟಾಕ್ ಪ್ರೈಸ್ ನಲ್ಲಿ ಒಳ್ಳೆ ಒಂದು ಮೊಮೆಂಟಮ್ ಕಂಟಿನ್ಯೂ ಆಗ್ತದೆ. ದೊಡ್ಡ ಪ್ಲೇಯರ್ ಗಳ ಎಂಟ್ರಿ ಕೂಡ ಈ ಒಂದು ಸ್ಟಾಕ್ ನಲ್ಲಿ ಆಗಿದೆ. ಬಟ್ ಈ ಕಂಪನಿಯಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡೋದಕ್ಕೂ ಮುಂಚೆ ಕಂಪನಿಯ ಲಾಂಗ್ ಟರ್ಮ್ ಚಾರ್ಟ್ ಪ್ಯಾಟರ್ನ್ ಅನ್ನು ನೀವು ಅಬ್ಸರ್ವ್ ಮಾಡಬೇಕಾಗುತ್ತೆ. ಸೊ ಕಳೆದ 8-10 ವರ್ಷಗಳಿಂದ ಸ್ಟಾಕ್ ಫ್ಲಾಟ್ ಆಗಿ ಟ್ರೇಡ್ ಆಗ್ತಿತ್ತು. ಈ ಕಂಪನಿನಲ್ಲಿ ರಿಲಯನ್ಸ್ ಕೂಡ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ರು. ಅದಾದ್ಮೇಲೆ ಸ್ಟಾಕ್ ಪ್ರೈಸ್ ನಲ್ಲಿ ರಿಕವರಿ ನೋಡೋದಕ್ಕೆ ಸಿಗ್ತದೆ. ಸೊ ನಾನಿವತ್ತು ನಿಮಗೆ ಮಾರ್ಕೆಟ್ನ ಬಗ್ಗೆ ಕೊಟ್ಟಂತ ಇನ್ಫಾರ್ಮೇಶನ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.